ಆ್ಯಕ್ಚುಲಿ ಈ ಎಕ್ಸಸೈಸ್ ಮಾಡಿದರೆ ಫುಲ್ ರಿಸಲ್ಟ್ ಇದೆ. ನಾನು ಇವತ್ತು 5th ಡೇ, ಮತ್ತು ಆ ಟೈಮಲ್ಲೂ ಮಾಡ್ತಾಯಿದ್ದೀನಿ, ಹೊಟ್ಟೆ ನೋವು ಇಲ್ಲ, ಮತ್ತು ಆದ್ರೂ ಏನಂದರೆ ವೆಯ್ಟ್ ರಿಡ್ಯೂಸ್ ಆಗ್ತಾಯಿದೆ. ಫುಲ್ ಖುಷಿಯಾಗ್ಬಿಟ್ಟಿದ್ದು ನಾನು. ಸೊ ಯಾವ್ಯಾವ ಅಂತ ಎಕ್ಸಸೈಸ್ ನೋಡೋಣ. ಅದಕ್ಕಿಂತ ಮುಂಚೆ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಓಕೆ, ಆ್ಯಕ್ಚುಲಿ ಇವತ್ತು ಡೇ 5 15 ಡೇಸ್ ಗಟ್ ಹೆಲ್ತ್ ವೆಯ್ಟ್ ಲಾಸ್ ಚಾಲೆಂಜ್. ಓಕೆ, ಬೆಳಗ್ಗೆ ಗಟ್ ಹೆಲ್ತ್ ಪೌಡ್ರದ್ದು ಡ್ರಿಂಕ್ ಕುಡಿದೆ, ಫಾಸ್ಟ್ನೇ ಬ್ರೇಕ್ ಮಾಡಿದೆ. ಎಷ್ಟು ಗಂಟೆ ಆಗಿತ್ತು ಅಂದರೆ 11 ಗಂಟೆ ಮೇಲೆ ಆಗಿತ್ತು. ಸೊ ಬ್ರೇಕ್ ಮಾಡಿದೆ. ಏನು ತಿಂದೆ ಅದು ಒಂದು ಡೈಲಿ ಟಾಸ್ಕ್ ಆಗ್ಬಿಟ್ಟಿದೆ, ಏನು ತಿಂದೆ ಅಂತೇಳಿ. ಸೊ ಡೈರೆಕ್ಟ್ ನಾನು ಊಟನೇ ಮಾಡಿದೆ. ಯಾಕಂದರೆ ಅಮ್ಮ ರೊಟ್ಟಿ ಮಾಡಿದರು, ಬಿಸಿ ರೊಟ್ಟಿ ಮಾಡಿದರು. ಸೊ ರೊಟ್ಟಿ ಇದ್ದರೆ ಬೇರೆ ಏನು ಬೇಕ್ರಿ. ಸೊ ಅಮ್ಮ ಮಾಡಿದ ರೊಟ್ಟಿ ತಿನ್ನೋದಕ್ಕೆ ಅದೃಷ್ಟ ಮಾಡಬೇಕು. ಸೊ ಆ ಅದೃಷ್ಟವಂತೆ ನಾನು ಅನ್ಕೋತೀನಿ. ಯಾಕಂದರೆ ನಮ್ಮಮ್ಮ ಮಾಡಿಕೊಟ್ರು, ನಾನು ಅದು ರೊಟ್ಟಿ ತಿಂದೆ. ರೊಟ್ಟಿ ಜೊತೆ ಬದನೆಕಾಯಿ, ಪೊಟ್ಯಾಟೊ ಮತ್ತು ಬೇಳೆ ಹಾಕಿ ಏನೋ ಕಾಂಬಿನೇಷನ್ ಒಂದು ಪಲ್ಯ ಮಾಡಿದರು. ಏನೋ ಗೊತ್ತಿಲ್ಲ ಅದು, ಬಟ್ ಅದು ಸೂಪರ್ ಇತ್ತು. ನಮ್ಮ ಅಪ್ಪಾಜಿ ಇದು ಫೇವ್ರೆಟ್ ಅಂತೆ. ಸೊ ನಾನು ಟ್ರೈ ಮಾಡಿದೆ ಫಸ್ಟ್ ಟೈಮು. ಅಂದರೆ ಪ್ರತಿ ಸಲ ಈಗ ಒಂದು 3 ಟೈಮ್ ಮಾಡಿದ್ರು ನಾನು ತಿಂದಿದ್ದಿಲ್ಲ. ಮೊದಲೆಲ್ಲ ಮಾಡ್ತಿದ್ರತ್ತೆ, ನನಗೆ ಗೊತ್ತಿಲ್ಲ. ಸೊ ನಾನು ಫಸ್ಟ್ ಟೈಮ್ ತಿಂದಿದ್ದೆ, ಚೆನ್ನಾಗಿತ್ತು. ನಾನು ನನ್ನ ಮಗಳು ಫುಲ್ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿಕೊಂಡು ತಿಂದ್ವಿ. ಸೊ ಹೀಗಾಗಿ ಎಕ್ಸಸೈಸ್ ಲೇಟ್ ಮಾಡಬೇಕಾಗತ್ತಲ್ವ, ಯಾಕಂದರೆ ಊಟನೇ ಚೆನ್ನಾಗಿ ಮಾಡಿಬಿಟ್ವಿ. ಇನ್ನು ಊಟ ಮಾಡೀನಿ ಹೆಂಗೆ ಕರಗಿಸೋದಂತ ಯೋಚನೆ ಮಾಡ್ಕೊಡ್ದೆ ನೆನಪಾಯಿತು ಗ್ರೀನ್ ಟೀ. ಯಾವಾಗಲೂ ಇದು ಏನೋ ಅಡ್ವರ್ಟೈಸ್ ಮಾಡ್ತಿರ್ತಾರೆ, ತಿಂದ ತಕ್ಷಣ ಹೆವಿ ಆದ ತಕ್ಷಣ ಗ್ರೀನ್ ಟೀ ಕುಡ್ರಿ, ಆರಾಮಾಗಿ ಈಸಿಯಾಗಿ ಕಡಿಮೆ ಆಗುತ್ತೆ ಅಂತೇಳಿ. ಸೊ ನಾನು ಗ್ರೀನ್ ಟೀ ಕುಡಿದೆ, 1 ಗ್ಲಾಸು ಲಿಫ್ಟನ್ ಗ್ರೀನ್ ಟೀ ಕುಡಿದಿದ್ದು, ಚೆನ್ನಾಗಿತ್ತು. ಬಿಸಿ ಕುಡಿದೆ. ಅದರಲ್ಲಿ ಈ ವೆದರ್ಗೆ ಬಿಸಿದು ಏನಾದರೂ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಹೆಂಗಿದೆ ಅಂದರೆ ಈ ವೆದರು, ಒಂದು ಸ್ವಲ್ಪ ಮಳೆ ಬರುತ್ತೆ, ಒಮ್ಮೆ ಫುಲ್ ಬಿಸಿಲು ಬರುತ್ತೆ, ಒಮ್ಮೆಲೆ ಫುಲ್ ಗಾಳಿ ಬರ್ತದೆ. ಸೊ ಯಾವ ಎಕ್ಸಸೈಸ್ ಮಾಡಿದೆ, ಹೆಂಗೆ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫುಲ್ ಲಾಸ್ಟ್ ತನಕ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದೆ ಜಾಸ್ತಿ ಜನ ನೋಡ್ತಾ ಇದ್ದರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ, ಸರಿನಾ? ಸೊ ಯಾವ್ಯಾವ ಎಕ್ಸಸೈಸ್ ಮಾಡಿದೆ ಅಂತ ನೋಡ್ಕೊಂಡು ಬನ್ನಿ ಬರ್ರಿ. ಸೊ ನೋಡಿ, ಸ್ಟಾರ್ಟಿಂಗು ನನ್ನ ಮಗಳಿದ್ದಾಳೆ. ಸೊ ನಗಿಸ್ಕೋತಾ ಅವಳ ಜೊತೆ ಮಾತಾಡ್ಕೋತಾ ಸ್ವಲ್ಪ ಕಾರ್ಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಕೈ ಮೇಲೆ ಇಟ್ಕೊಂಡು ಸ್ವಲ್ಪ ಪ್ಲೇಸಲ್ಲೇ ರನ್ನಿಂಗ್ ಮಾಡಿಕೊಂಡೆ. ಆಮೇಲೆ ಹೈ ನೀಸ್ ಮಾಡಿಕೊಂಡೆ. ಫುಲ್ ಸ್ಪೀಡಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಚೆನ್ನಾಗಿರುತ್ತೆ ಹೈ ಸ್ಪೀಡಲ್ಲಿ. ನನ್ನ ಚಿಟ್ಟಿ ನೋಡಿ ಹಲೋ ಅಂತ ಇದ್ದಾಳೆ. ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೆ, ಆವಾಗ ಅವಳು ಜ್ಯೂಸ್ ಕುಡಿತಾ ಇದ್ದಾಳೆ. ಸೊ ಅವಳು ಹೇಳ್ತಾ ಇದ್ದಾಳೆ. ಸೊ ಹೈ ನೀಸ್ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಲೋವರ್ ಹ್ಯಾಂಗಿಂಗ್ ಬಲ್ಲಿ ಕಡಿಮೆ ಆಗುತ್ತೆ. ಸೊ ಇದನ್ನ ಟ್ರೈ ಮಾಡಿ. ಮತ್ತು ಇದು ಬಂದು ಸೈಡ್ ಕ್ರಾಸ್ ಬರ್ತೀನಿ. ಸೈಡು ನೋಡ್ಬೋದು, ಈ ಥರ ಮಾಡೋದ್ರಿಂದನೂ ಫುಲ್ ಹ್ಯಾಂಗಿಂಗ್ ಏನಿರುತ್ತಲ್ಲ ಅದೇ ಮೇಲೆ ಫರ್ಮ್ ಆಗಿ ಮೇಲೆ ಹೋಗುತ್ತೆ. ಸೊ ಈ ಥರ ಸ್ಪೀಡಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ಬೇಕು ಅನ್ಸೈತಿ. ಫುಲ್ ಎನರ್ಜಿನಿದ್ದೆ, ಯಾಕಂದರೆ ಕಾಫಿ ಕುಡ್ದಿದ್ದೆ, ಗ್ರೀನ್ ಟೀ ಕುಡ್ದಿದ್ದೆ. ಫುಲ್ ಎನರ್ಜೆಟಿಕ್ ಇತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಇದೇ ಥರ ಮಾಡಿ ನಾನು ಯೂಶ್ವಲಿ ಜಾಸ್ತಿ ವೇಟ್ ರಿಡ್ಯೂಸ್ ಮಾಡೀನಿ, ಬಟ್ ಹಾಗೆ ಗೇನು ಆಗ್ತೀನಿ. ಬಟ್ ಈ ಸಲ ಇಲ್ಲ, ಹೆಂಗಾದರೂ ಮಾಡಿ ನಾನು ಐಡಿಯಲ್ ವೇಟಿಗೆ ತರಬೇಕು ಅಂದ್ಕೊಂಡಿದ್ದೀನಿ. ನೋಡ್ಬೋದು ನನ್ನ ಮಗಳು ಹಾಗೆ ಮಾತಾಡಿಸ್ತಾ ಇದ್ದಾಳೆ, ಅವಳಿಗೆ ಹೇಳ್ಕೊಟ್ಟದ ನೋಡಿ. ಇಷ್ಟೇ ಮಾಡಿದ್ದೀನಿ. ಎಷ್ಟು ಸ್ವೆಟ್ ಆಗ್ತಾಯಿದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು, ಎಷ್ಟು ಸ್ವೆಟ್ ಆಗ್ತಾಯಿದೆ ನೋಡಿ ಅಂಥೇಳಿ. ಯಾಕಂದರೆ ಅಷ್ಟು ಸ್ವೆಟ್ ಆಗ್ತಾಯಿದೆ. ನನ್ನ ಮಗಳು ಹಾಗೆ ಕಾಡಿಸ್ತಾ ಇದ್ದಾಳೆ ನನಗೆ, ಮಮ್ಮಿ ಅದು ಇದು ಅಂಥೇಳಿ. ಅವಳ ಜೊತೆ ಮಾತಾಡ್ತಾ ಇದ್ದೀನಿ. ಇದು ಅಂಡರ್ ನೀ ಕ್ಲ್ಯಾಪ್ ಅಂತ ಕೇಳ್ತೀವಿ. ಇದನ್ನು ಸಹ ನಾವು 10 to 20 ರಿಪಿಟೇಷನ್ ಮಾಡೋದ್ರಿಂದ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಓಕೆ, ಅಟ್ಲೀಸ್ಟ್ 30 ರಿಪಿಟೇಷನ್ ಮಾಡಿರಿ. 2 ಸೆಟ್ ಮಾಡಬೇಕು. ಸೊ ನಾನು ಇವಾಗ ಸದ್ಯಕ್ಕೆ ಒಂದೊಂದು ಸೆಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಸ್ಪೀಡ್ ಹೆಂಗೆ ಮಾಡ್ತಾಯಿದ್ದೀನಿ ಅಂಥೇಳಿ. ನನ್ನ ಮಗಳು ಹಾಗೆ ಕಾಡಿಸ್ತಿದ್ದಾಳೆ, ಅವಳ ಜೊತೆ ಮಾತಾಡ್ಕೊತಾ ಮಾಡ್ತಾಯಿದ್ದೀನಿ. ಹೀಗಾಗಿ ಮಕ್ಕಳು ಮನೆ ಅಂತಂದಮೇಲೆ ಸೊ ಅವ್ರನ್ನ ಬಿಟ್ಟು ನಮ್ಮ ಕೆಲಸ ಮಾಡೋಕ್ಕಾಗಲ್ಲ. ನಾವೇ ನಮ್ಮ ಮಕ್ಕಳು ಕರ್ಕೊಂಡು ಅವ್ರ ಜೊತೆ ಮಾಡಬೇಕು, ಅಂದಾಗ ಮಾತ್ರ ನಮಗೆ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ. ಸೊ ಇದು ಸೈಡ್ ಬೆಂಡಸ್, ಸೈಡ್ ಬೆಂಡ್ ಮಾಡ್ತಾಯಿದ್ದೀನಿ. ಈ ಥರನೂ ಸೈಡ್ ಬೆಂಡ್ ಮಾಡಿದ್ರಿದ್ರೆ ಏನಾಗುತ್ತೆ, ಸೈಡ್ ಫ್ಯಾಟ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಸೊ ಈ ಥರ ನೀವು 20 to 30 ರಿಪಿಟೇಷನ್ ಮಾಡಿದ್ದೀನಿ. ಓಕೆ, ಕೆಲವೊಮ್ಮೆ ಫುಲ್ ವೀಡಿಯೋಸ್ ತೊಗೊಳಂಗಿಲ್ಲ, ಸ್ವಲ್ಪ ಕ್ಲಿಪ್ ತೊಗೋತೀನಿ. ಯಾಕಂದರೆ ವಿಡಿಯೋಸ್ ಲೆಂತಿ ಆದರೆ ನೋಡೋಕ್ಕಾಗಲ್ಲ. ಒಳ್ಳೆ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಭಾಳ ತಗುತ್ತೆ. ಇದೆಷ್ಟಾಗಿದೆ ಇವತ್ತಿಂದು. ಡಿಟಾಕ್ಸ್ ಡ್ರಿಂಕ್ ಕುಡ್ದೀನಿ ಮಾರ್ನಿಂಗೇ. ಸೊ ಬಟ್ ಏನಂದರೆ ಇದನ್ನು ಕುಡ್ದಿಲ್ಲ, ಅದು ಬೀಟ್ರೂಟ್ ಜ್ಯೂಸ್ ಕುಡಿತಾಯಿದ್ದೆ. ಬೀಟ್ರೂಟ್ ಜ್ಯೂಸ್ ಕುಡಲಿಲ್ಲ, ಯಾಕಂದರೆ ಊಟನೇ ಹೆವಿ ಆಗಿತ್ತು. ಸೊ ಹೀಗಾಗಿ ಕುಡಿಲಿಲ್ಲ. ಇವು ಸೈಡ್ ಬೆಂಡಿಂಗ್ ಮಾಡ್ಕೊಂಡು ನೋಡ್ಬೋದು, ನಾನು ಹಾಗೆ ರೆಸ್ಟ್ ತೊಗೋತಾ ಇದ್ದೀನಿ. ಹೊಳ್ಳೆ ಈ ಥರ ಫೀಟ್ ಟಚ್ ಮಾಡ್ಕೋಬೇಕು, ಇದು ಒಂದು ಎಕ್ಸಸೈಸು. ಇವೆಲ್ಲ ಹೆಲ್ಪ್ಫುಲ್ ಆಗ್ತಾವೆ.
ಈ ಥರ ಮಾಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ, ವೇಟ್ ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ಯಾರೆಲ್ಲ ಈ ಥರ ಟ್ರೈ ಮಾಡ್ತೀರಾ ಹೇಳಿ. ಇದೆಷ್ಟಾಗಿತ್ತು. ಮತ್ತೊಂದು ಈ ಥರ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡೋಂದ್ರೆ ಏನಾಗುತ್ತೆ ಅಂದರೆ ಫುಲ್ ಬ್ರೀದಿನ್ ಜಾಸ್ತಿ ಆಗುತ್ತೆ, ಬ್ರೀದ್ ಔಟು ಬ್ರೀದಿನ್ನು, ರೆಸ್ಪಿರೇಷನ್ ಜಾಸ್ತಿ ಆದರೆ ಕ್ಯಾಲರಿ ಜಾಸ್ತಿ ಬರ್ನ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳೋದು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದ್ರೆ ಜಾಸ್ತಿ ಕ್ಯಾಲರಿ ಬರ್ನ್ ಆಗುತ್ತೆ ಅಂಥೇಳಿ. ಯಾಕಂದರೆ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದ್ರೆ ಜಾಸ್ತಿ ಕ್ಯಾಲರಿ ಬರ್ನ್ ಆಗುತ್ತೆ, ಬಟ್ ಆ ಟೈಮಲ್ಲಿ ಮಾತ್ರ. ಸೊ ಇದಿಷ್ಟಾಗಿತ್ತು ಈ ಎಕ್ಸಸೈಸ್ಗಳು. ಡಯಟ್ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಸೊ ಏನು ಮಾಡಬೇಕಂದ್ರೆ ಫಸ್ಟು ಹೇಳಿದ್ನಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೆಕ್ಸ್ಟ್ ವಿಡಿಯೋಗೋಸ್ಕರ ಫಾಲೋ ಮಾಡಿ, ಶೇರ್ ಮಾಡಿ. ಓಕೆ, ಏನಾದರೂ ಕೇಳಬೇಕಿದ್ರೆ ಕಮೆಂಟ್ ಮಾಡಿ. ನಾನೇನಾದರೂ ಚೇಂಜ್ ಮಾಡ್ಕೋಬೇಕಿದ್ದರೆ ನನಗೂ ಹೇಳಿ. ಓಕೆ, ಸ್ವಲ್ಪ ಕೇರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ನಿಮ್ಗೆ ಗೊತ್ತಿರೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದೇ ಆಗಿತ್ತು ಇವತ್ತಿನ ದಿನ. ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಸೊ ಥ್ಯಾಂಕ್ ಯು.